ನೋಡ್ತಾ ಇದ್ದೀರಾ ತೇಜಸ್ ನ್ಯೂಸ್ ಕನ್ನಡ. ನಾನು ನಿಮ್ಮ ಸುಷ್ಮಿತಾ. ಅಯೋಧ್ಯೆಯಲ್ಲಿ ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆ ಹಾಗೂ ರಾಮ ಮಂದಿರ ಉದ್ಘಾಟನೆಯ ನಿಮಿತ್ತವಾಗಿ ಬೀದರ್ನಲ್ಲಿ ಹಲವು ಕಡೆ ರಾಮನಾಮ ಸ್ಮರಣೆ, ರಾಮನ ಪೂಜಾ ಕಾರ್ಯಕ್ರಮ ಸೇರಿದಂತೆ ನಾನಾ ಧಾರ್ಮಿಕ ಪೂಜಾ ಕಾರ್ಯಕ್ರಮಗಳು ಬಹಳ ಶ್ರದ್ಧೆ ಭಕ್ತಿಯಿಂದ ನಡೆಯಿತು. ಜೊತೆಗೆ ಬೀದರ್ನ ಹೃದಯ ಭಾಗವಿರುವ ಶಿವನಗರದ ವಾಕಿಂಗ್ ಸ್ಟ್ರೀಟ್ ಬಳಿಯ ತರಕಾರಿ ವ್ಯಾಪಾರಸ್ಥರು, ವಡಾಪಾವ್ ವ್ಯಾಪಾರಸ್ಥರು, ಚಾಟ್ ವ್ಯಾಪಾರಸ್ಥರೆಲ್ಲ ಸೇರಿಕೊಂಡು ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ರಾಮನಾಮ ಸ್ಮರಣೆಯ ನಿಮಿತ್ತವಾಗಿ ರಾಮನ ಹೆಸರಿನಲ್ಲಿ ಅನ್ನ ದಾಸೋಹ ಕಾರ್ಯಕ್ರಮ, ಪ್ರಸಾದ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಕೇಂದ್ರ ಸಚಿವರಾದ ಭಗವಂತ ಖೂಬಾ ಅವರು ಇದೇ ವೇಳೆ ಶ್ರೀರಾಮನ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಇವತ್ತು ಸುಮಾರು 500 ವರ್ಷದ ರಾಮ ಭಕ್ತರ ಬಹುದಿನಗಳ ಕನಸು ನನಸಾಗಿದೆ. ರಾಮ ಜನ್ಮಭೂಮಿಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಹಾಗೂ ಮಂದಿರದಲ್ಲಿ ಶ್ರೀರಾಮ ಲಲ್ಲನ ಪ್ರಾಣ ಪ್ರತಿಷ್ಠಾಪನೆ ಆಗಿರುವುದು ಎಲ್ಲರಿಗೂ ಖುಷಿಯನ್ನು ತಂದುಕೊಟ್ಟಿದೆ. ಇಡೀ ದೇಶದಾದ್ಯಂತ ಎಲ್ಲೆಂದರಲ್ಲಿ ಇವತ್ತು ರಾಮನಾಮ ಸ್ಮರಣೆ, ರಾಮನ ಪೂಜಾ ಕಾರ್ಯಕ್ರಮಗಳು, ಕೀರ್ತನೆ, ಭಜನೆ, ಅನ್ನ ಸಂತರ್ಪಣೆ ಹೀಗೆ ಅನೇಕ ಧಾರ್ಮಿಕ ಸಾತ್ವಿಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ. ಪ್ರಧಾನಿ ನರೇಂದ್ರ ಮೋದಿ ಅವರ ಅವಧಿಯಲ್ಲಿ ಎಷ್ಟೋ ವಿರೋಧಗಳಿದ್ದರೂ ಕೂಡ ಆ ಒಂದು ವಿರೋಧಗಳ ಮಧ್ಯೆಯೂ ಇವತ್ತು ರಾಮಲಲ್ಲನ ಪ್ರತಿಷ್ಠಾಪನೆ, ರಾಮ ಮಂದಿರ ಉದ್ಘಾಟನೆ ಆಗಿರುವುದು ನಮ್ಮೆಲ್ಲರಿಗೂ ಇವತ್ತು ಸಂತಸದ ವಿಷಯವಾಗಿದೆ. ಈ ನಿಮಿತ್ತ ಬೀದರ್ನಲ್ಲಿಯೂ ಕೂಡ ರಾಮ ಭಕ್ತರು ಪೂಜಾ ಕಾರ್ಯಕ್ರಮಗಳನ್ನು, ಪ್ರಸಾದ ವಿತರಣೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ. ಇಡೀ ಜಗತ್ತಿನಲ್ಲಿ ಇವತ್ತು ರಾಮನಾಮ ಸ್ಮರಣೆ ಆಗ್ತಾ ಇದ್ದು, ರಾಮ ಭಕ್ತರ ಮುಖದಲ್ಲಿ ಒಂದು ರೀತಿಯಲ್ಲಿ ಏನೋ ಒಂದು ಸಂತಸ, ಉಲ್ಲಾಸವನ್ನು ನಾವು ನೋಡ್ಬೋದಾಗಿದೆ. ಒಂದು ರೀತಿಯಲ್ಲಿ ನಮ್ಮ ಜನ್ಮ ಇವತ್ತು ಪಾವನವಾಯಿತು, ಪುಣ್ಯವಾಯಿತು ಎಂದು ತಿಳಿಸಿದರು. ಇದೇ ವೇಳೆ ವಡಾಪಾವ್ ವ್ಯಾಪಾರಸ್ಥರಾಗಿರುವ ಪ್ರತಾಪ್ ಚಿಲ್ಲರ್ಗೆ ಅವರು ಮಾತನಾಡಿದರು. ಈ ವೇಳೆ ಪ್ರಕಾಶ್ ತರಕಾರಿ, ಶ್ರೀಕಾಂತ್ ತರಕಾರಿ, ರಾಜಕುಮಾರ್ ತರಕಾರಿ, ಓಂಕಾರ, ಶ್ರೀನಿವಾಸ್, ಬಸವರಾಜ್, ಅಮರ್ ಅವರು ಸೇರಿದಂತೆ ಇನ್ನಿತರರು ಇದ್ದರು. ಸುಮಾರು 500 ವರ್ಷಗಳಿಂದ ರಾಮ ಭಕ್ತರ ಆಸೆಯಾಗಿತ್ತು. ರಾಮನ ಜನ್ಮಭೂಮಿಯಾದಂಥ ಅಯೋಧ್ಯೆಯಲ್ಲಿ ಭವ್ಯ ರಾಮ ಮಂದಿರ ನಿರ್ಮಾಣ ಆಗಬೇಕು. ಮಂದಿರದಲ್ಲಿ ಶ್ರೀರಾಮನ ಮೂರ್ತಿಯ ಪ್ರಾಣ ಪ್ರತಿಷ್ಠಾನ ಆಗಬೇಕು. ದೇಶಕ್ಕೆ ಧೀಮಂತ ನಾಯಕತ್ವ ಕೊಟ್ಟಿದ್ದಂಥ ಪ್ರಧಾನಿಯಾದಂಥ ಆದರಣೀಯ ನರೇಂದ್ರ ಮೋದಿಜಿಯವರ ಒಂದು ಕಾಲದಲ್ಲಿ ವಿರೋಧ ಪಕ್ಷದವರು, ವಿಶೇಷವಾಗಿ ಕಾಂಗ್ರೆಸ್ಸಿನವರು ರಾಮ ಕಾಲ್ಪನಿಕ, ರಾಮ ಸೇತುವೆ ಕಾಲ್ಪನಿಕ ಅನ್ನುವಂಥ ಉಡಾಫೆಯನ್ನು ಮಾಡಿ ಬಹುಸಂಖ್ಯಾತರನ್ನು ಕಡೆಗಣಿಸಿ ಅಲ್ಪಸಂಖ್ಯಾತರ ಮತಕ್ಕಾಗಿ, ಓಲೈಕೆಗಾಗಿ ಸ್ವಾತಂತ್ರ್ಯದ ನಂತರವೂ ಕೂಡ ಬಹುಸಂಖ್ಯಾತರಿಗೆ ನಿರಾಶೆಗೊಳಿಸುವಂಥ ರೀತಿಯಲ್ಲಿ ಅವರ ನಡವಳಿಕೆಯನ್ನು ನೋಡಿ ಬೇಸತ್ತಿ ರಾಮ ಭಕ್ತರು 1992ರಲ್ಲಿ ಆ ಬಾಬರಿ ಮಸೀದಿಯನ್ನು ಧ್ವಂಸಗೊಳಿಸಿ ಸುಪ್ರೀಂ ಕೋರ್ಟಿನಲ್ಲಿ 2019ರಲ್ಲಿ ತೀರ್ಪು ಬಂತು. ಅಯೋಧ್ಯೆಯಲ್ಲಿ ರಾಮ ಮಂದಿರ ಇತ್ತು, ಕುರುಹುಗಳಿದ್ದಾವೆ. ಅಲ್ಲಿ ರಾಮ ಭಕ್ತರಿಗೆ ರಾಮ ಮಂದಿರದ ನಿರ್ಮಾಣಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನುವಂಥ ಮಹತ್ವದ ತೀರ್ಪನ್ನು ಬಂತು. ಅಷ್ಟೇ ಅಲ್ಲ, ರಾಮ ಸೇತುವೆ ಕೂಡ ಅದು ಮಾನವ ನಿರ್ಮಿತ. ರಾಮನ ನೇತೃತ್ವದಲ್ಲಿ ನಮ್ಮ ವಾನರ ಸೇನಾ ಆ ಸೇತುವೆಯನ್ನು ನಿರ್ಮಾಣ ಮಾಡಿದ್ದನ್ನು ಅದು ಕೂಡ ಪುಷ್ಟಿ ಕೊಡ್ತು. ಹೀಗಾಗಿ ಕಳೆದ 4-5 ವರ್ಷಗಳಲ್ಲಿ ರಾಮ ಭಕ್ತರಿಂದ ದೇಣಿಗೆಯನ್ನು ಸಂಗ್ರಹವನ್ನು ಮಾಡಿ ಇವತ್ತು ಆ ಐತಿಹಾಸಿಕ ಕ್ಷಣ ನಾವು ನೋಡಿದ್ದೀವಲ್ಲ, ನಮ್ಮ ಕಣ್ಣಿನಿಂದ ನಾವು ಎಂತಹ ಪುಣ್ಯವಂತರು. ಈಗಾಗಲೇ ಆದರಣೀಯ ಮೋದಿಜಿಯವರ ಸಮ್ಮುಖದಲ್ಲಿ, ಮೋಹನ್ ಭಾಗವತ್ಜಿ ಅವರ ಸಮ್ಮುಖದಲ್ಲಿ, ಯೋಗಿಯವರ ಸಮ್ಮುಖದಲ್ಲಿ, ಪೂಜ್ಯರ ಸಮ್ಮುಖದಲ್ಲಿ ಶ್ರೀರಾಮನ ಮೂರ್ತಿ ಪ್ರಾಣ ಪ್ರತಿಷ್ಠಾಪನೆಯ ಕಾರ್ಯವನ್ನು ನೆರವೇರಿದೆ. ಭವ್ಯ ರಾಮ ಮಂದಿರವನ್ನು ರಾಮ ಭಕ್ತರಿಗೆ ಲೋಕಾರ್ಪಣೆಯಾಗಿದೆ. ಇಂತಹ ಒಂದು ಐತಿಹಾಸಿಕ ಕ್ಷಣದಲ್ಲಿ ದೇಶದ ಮೂಲೆ ಮೂಲೆಯಲ್ಲಿ ರಾಮ ಭಕ್ತರು ತಮ್ಮ ತಮ್ಮ ಓಣಿಗಳಲ್ಲಿ, ತಮ್ಮ ತಮ್ಮ ಊರುಗಳಲ್ಲಿ
ರಾಮನ ಪೂಜೆ ಮಾಡಿ ಉತ್ಸವ ಉಮಂಗವನ್ನು ನೆರವೇರಿಸಿದ್ದನ್ನು ಇವತ್ತು ಇಡೀ ಬೆಳಗ್ಗೆಯಿಂದ ನಾನು ಬೀದರ ನಗರದಲ್ಲಿ ನೋಡ್ತಾ ಇದ್ದೀನಿ. ನಿಜವಾಗಲೂ ನನ್ನ ಜನ್ಮ ಧನ್ಯವಾಯಿತು ಅನ್ನುವಂಥ ಭಾವನೆಯನ್ನು ಮೂಡ್ತಾ ಇದೆ. ಇವತ್ತು ಇಡೀ ರಾಷ್ಟ್ರ ಅಲ್ಲ, ಇವತ್ತು ಜಗತ್ತೇ ಈ ರಾಮನಿಗಾಗಿ ದಾರಿ ಕಾಯ್ತಾ ಇತ್ತು. ಇವತ್ತು ನೆರವೇರಿದೆ. ಆ ಸಂತೋಷದ ಕ್ಷಣ, ಆನಂದದ ಭಾಸ್ಪಗಳು ಪ್ರತಿಯೊಬ್ಬ ರಾಮ ಭಕ್ತನ ಕಣ್ಣಲ್ಲಿ ನಾವು ನೋಡ್ತಾ ಇದ್ದೀವಿ. ಹೀಗಾಗಿ ಮತ್ತೊಮ್ಮೆ ಜೈ ಶ್ರೀರಾಮ್. ಈ ಶಿವನಗರ ಸರ್ಕಲ್ ಪಕ್ಕದಲ್ಲೇ ಮುಂಜಾನೆ ತರಕಾರಿ, ಸಾಯಂಕಾಲ ಸ್ನ್ಯಾಕ್ಸು, ವಡಾಪಾವ್ ಬಿಕ್ರಿ ಮಾಡೋರು ಸಂಘದರಿ ನಮ್ಮೆಲ್ಲ ಮಿತ್ರ ಜನ ಕಲ್ತ್ಕಸಿ ಇಲ್ಲಿಗೆ ಶ್ರೀರಾಮ ಸ್ಥಾಪನೆಯಲ್ಲಿ ಇವತ್ತು ನಾವು ಏನಂದರೆ ಅನ್ನದಾನ ಊಟ ತಿಂಡಿ ಕೊಟ್ಟು 4 ಮಂದಿದ ಸಮಾಧಾನ ಮಾಡ್ತಾ ಇದ್ದೀವಿ. ನಮಗೂ ಸಮಾಧಾನ ಆಗ್ತಾಯಿದೆ. ಇವತ್ತು ರಾಮ ಮಂದಿರ ಆಗ್ಯದಂದರೂ ನಮಗೆ ಹಿಂದುತ್ವವಾದಿ ಮಂದಿ ಜನರಾಗೆ ನಮಗೊಂದು ಹಬ್ಬದ ಇದ್ರಗಳಿಗೆ ಏನಂದ್ರೆ ಒಂದು ನಮಗೆ ಧೈರ್ಯ ಆಗಿದೆ. ಶ್ರೀರಾಮ ಮಂದಿರ ತೋಲ ವರ್ಷದಿಂದ 500 ವರ್ಷದಿಂದ ಶ್ರೀ ಮಂದಿರ ರಾಮ ಮಂದಿರ ಆಗೋದ ಆಸೆ ಇತ್ತು. ಆ ಆಸೆನ ನಮ್ಮದು ಹಿಂದೂ ಸಮಾಜ ಕಡೆಯಿಂದ ಪೂರ್ತಿ ಆಗಿದೆ. ಅದಕ್ಕೆ ಶ್ರೀಮಾನ್ ನರೇಂದ್ರ ಮೋದಿ, ಯೋಗಿಜಿ ಮತ್ತು ಎಲ್ಲ RSS ಎಲ್ಲರದ್ದು ನಾವು ಧನ್ಯವಾದ ಕೇಳಿ ನಾವು ಎಲ್ಲರದ್ದು ಆಶೀರ್ವಾದ ತೊಗೋಬೇಕಂತ ಕಸಿ ಈ ಜಾಗದಲ್ಲಿ ನಮ್ಮ ತರಕಾರಿ ವ್ಯಾಪಾರಿ, ರಾತ್ರಿ ವಡಪಾವ್ ವ್ಯಾಪಾರದವರು ಎಲ್ಲ ಕಲ್ತು ಅನ್ನದಾನ ದಾನ ಮಾಡ್ಕಸಿ ಆಯೋಜಿಸಿ ಎಲ್ಲರದ್ದು ಆಶೀರ್ವಾದ ತೊಗೋಬೇಕಂತ ಕಸಿ ಒಂದು ಪ್ರೋಗ್ರಾಮ್ ಇಕ್ಕಿದ್ದೀವಿ. ಅದಕ್ಕೆ ಎಲ್ಲರೂ ಸಹಕಾರಿ ಕೊಟ್ಟಾರೆ. ಮತ್ತು ಎಲ್ಲರೂ ಬಂದು ಕಸಿ ನಮ್ಮ ಹತ್ರ ಪ್ರಸಾದ ತೊಗೋಬೇಕು, ನಮ್ಮದು ವಿಶೇಷ ವಿನಂತಿ ಇದೆ.